ಬಿಜೆಪಿ ಅವರಿಗೆ ಕೇಂದ್ರದಲ್ಲಿ ಸರ್ಕಾರ ಆಡಳಿತ ಮಾಡಿ ಅನುಭವ ಇದೆ ಅಂತ ನಾ ತಿಳ್ಕೊಂಡೇನಿ. ಈ ಅನುಭವ ಇಲ್ದವರು ಖಾಲಿ ಕುಂತಾರೆ. ಇವರು ದಿವಸಕ್ಕೊಂದು ಏನು ಹೇಳಿಕೆ ಕೊಡ್ಬೇಕಲ್ಲ, ಈ ರೀತಿ ಕೊಡ್ತಾರೆ. 5 ಗ್ಯಾರಂಟಿನ ಯಥಾವತ್ತಾಗಿ ಜಾರಿ ಮಾಡಿದಂಥ ಸರ್ಕಾರ ಯಾವುದಾರಿದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಅವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರಾಗಿದ್ರು ಅವತ್ತು ಜಾರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ. ಇವತ್ತು ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರು ಏನು ಹೇಳ್ಯಾರ, ಅವರು ಗ್ಯಾರಂಟಿ ಒಟ್ಟ ನಿಲ್ಸಂಗಿಲ್ಲ, ಗ್ಯಾರಂಟಿ ಕೊಡ್ತೀವಿ. ಕೆಲವು ಮಂದಿ ಡೆತ್ ಆದವ್ರಿಗೂ ಕೂಡ ದುಡ್ಡು ಹೊಂಟಿದೆ. ಅದಕ್ಕೆ ಮರುಪರಿಶೀಲನೆ ಮಾಡಿ ಮರು ಅರ್ಜಿ ಸಲ್ಲಿಸಿದ್ರೆ ಒಬ್ರಿಗೂ ಕಡಿಮೆ ಮಾಡಂಗಿಲ್ಲ, ಎಲ್ರಿಗೂ ಕೊಡ್ತೀವಿ ಅಂತೇಳಿ. ಅದಕ್ಕೆ ಅಷ್ಟು ಕೇಳಿದಕ್ಕೆ ಬಿಜೆಪಿ ಅದ್ರಾಗ ತಪ್ಪು ಹುಡುಕಿ ಅದೇನಲ್ಲ ಮೊಸರಿನಾಗ ಹಳ್ಳು ಹುಡುಕಿದಂಗೆ ಅಂತ ಆ ರೀತಿಯಾಗಿ ಹೇಳ್ತಕ್ಕಂಥದ್ದು ಒಳ್ಳೇದಲ್ಲ. ಬಹಳ ವಿಚಾರ ಮಾಡಿ ವಿರೋಧ ಪಕ್ಷ ಆಗಿ ಒಳ್ಳೆ ಸಲಹೆಗಳನ್ನು ಕೊಡಲಿ. ನಾ ಹೇಳಿದೆ ಒಬ್ಬರು ಯಾರು ತಿಳುವಳಿಕೆ ಮೇಲೆ ಮಾತಾಡ್ತಾರೆ ಅಂತ ತಿಳ್ಕೊಂಡಿದ್ದೆ. ಎಲ್ಲ ತಿಳುವಳಿಕೆ ಬಿಟ್ಟು ಮಾತಾಡಿದ್ರೆ, ಯಾಕೆ ನಾನು ಆಡಳಿತ ಪಕ್ಷಕ್ಕೂ ಕೆಲಸ ಮಾಡೇನಿ, ವಿರೋಧ ಪಕ್ಷಕ್ಕೂ ಕೆಲಸ ಮಾಡೇನಿ, ಅನುಭವ ನನಗೂ ಇರೋದ್ರಿಂದ ಹಂಗ ಅವ್ರು ಹೇಳ್ತಾರೆ ಅಂತ ನಾನು ಉತ್ತರ ಹೇಳಕ್ಕಾಗೋದಿಲ್ಲ. ಅವರು ಗ್ಯಾರಂಟಿ ಪರಿಷ್ಕರಣೆ ಮಾಡಬೇಕು ಮಾಡಬಾರ್ದು ಅಂತ ಅವರು ಸ್ಪಷ್ಟೀಕರಣ ಕೊಡಲಿ. ಸರ್ಕಾರ ದುಡ್ಡು ಯಥಾವತ್ತಾಗಿ ಸುಮ್ಮನೆ ಡೆತ್ ಆದವ್ರಿಗೆ ಹೋಗ್ಲಿ ಅಥವಾ ಇನ್ಕಮ್ ಟ್ಯಾಕ್ಸ್ ಪೇಯಿಗಳಿಗೆ ಹೋಗ್ಲಿ ಅಂತಂದ್ರೆ ನಾವೆಲ್ಲರೂ ಸುಮ್ಮನೆ ಇರೋಣ. ಅವರು ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಅಲ್ಲ, ವಿರೋಧ ಪಕ್ಷ. ಮತ್ತೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ವಿಪಕ್ಷ ನಾಯಕರು ಹೇಳೋದೇನಂತಂದ್ರೆ ಅದನ್ನ ಜಾರಿ ಮಾಡುವ ಮುಂಚೆಯೇ ಯಾಕೆ ಇದ್ರ ಬಗ್ಗೆ ಅರಿವಿರ್ಲಿಲ್ಲ ಸರ್ಕಾರಕ್ಕೆ? ಎಲ್ಲ ಅರಿವೈತ್ರಿ, ನಾವು ಅರಿವಿದ್ದಲ್ಲೇ ಮಾಡೇವಿ. ಇವ್ರಿಗೆ ಬಡವ್ರಿಗೆ ಕೊಟ್ಟಾಗ ಗೊತ್ತಿಲ್ಲ, ತಗೊಂಡು ಗೊತ್ತಿತ್ತು ಅವ್ರಿಗೆ. ಬಡವ್ರಿಗೆ ಕೊಡ್ತಕ್ಕಂಥ ಭಾವನೆ ಇರ್ಬೇಕು. ಈ ಕರ್ನಾಟಕದ ಯಾಕೆ ಮಾಡಲ್ಲ ಮಾಡ್ರಿ? ಇಡೀ ದೇಶಕ್ಕೆ ಪ್ರಧಾನಮಂತ್ರಿಗಳು ಅಕಸ್ಮಾತ್ ಇದನ್ನ ಕೊಟ್ಬಿಟ್ರೆ ಏನು ಸರ್ಕಾರ ನಡೆಸಕ್ಕಾಗಲ್ಲ ಅಂತ ಹೇಳಿದ್ರು. ನಾವು ನಡೆಸಿ ತೋರಿಸ್ಲಿಲ್ಲ. ಈಗ ಅಭಿವೃದ್ಧಿನೂ ಮಾಡಿದ್ವಿ, ಪಂಚ ಗ್ಯಾರಂಟಿನೂ ಕೊಟ್ವಿ, ಕೆಲಸನೂ ಮಾಡೀವಿ. ಇದ್ರ ಕೂಡ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ನಮ್ಮ ಸರ್ಕಾರ ಏನು ನಿರ್ಧಾರ ತೆಗೆದುಕೊಂತೀವಿ ಇಡೀ ದೇಶ ಕಾಪಿ ಮಾಡ್ತೇವೆ. ಬಿಜೆಪಿ ಅವರು ಕೂಡ ಕಾಪಿ ಮಾಡಿ ಅವರು ಕೂಡ ಗ್ಯಾರಂಟಿ ಕೊಟ್ರ. ಅಲ್ಲಿ ಅವ್ರು ಅಕಸ್ಮಾತ್ ಹಿಂಗೆ ಡೆತ್ ಆದವ್ರಿಗೂ ಕೊಡ್ತೇವೆ ಅನ್ನೋದಿದ್ರೆ ನಾವು ಕೊಡುವಂತ. ಸರ್, ಇನ್ನೊಂದು ಪ್ರಮುಖ ವಿಷಯ ಚರ್ಚೆಗೆ ಬರ್ತಾ ಇರುವಂತದ್ದು 2013ರಲ್ಲಿ ಮಾಜಿ CM ಸಿದ್ದರಾಮಯ್ಯನವರ ಆಡಳಿತಾವಧಿಯಲ್ಲಿ 2 ಸಚಿವ ಸ್ಥಾನ ಧಾರವಾಡ ಜಿಲ್ಲೆಗೆ ಸಿಕ್ಕಿತ್ತು. ಅದು ಈಗ ಪುನರಾವರ್ತನೆ ಆಗುತ್ತಾ ಅಂತ DK ಶಿವಕುಮಾರ್ ಸಚಿವ ಸಂಪುಟದಲ್ಲಿ? ಇಲ್ಲ, ನಮ್ಮಲ್ಲಿ 2 ಸಚಿವ ಸ್ಥಾನ ನಮ್ಮ ಜಿಲ್ಲೆಗೆ ಸಿಕ್ಕಿಲ್ಲ. ಸಂತೋಷ್ ಲಾಡ್ ಸಾಹೇಬರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದರು. ನಾನಾತು, ಸಂತೋಷ್ ಲಾಡ್ ಅವರಾತು, ಮತ್ತು ಅದೇ ರೀತಿಯಾಗಿ ಪ್ರಸಾದ್ ಅಬ್ಬಯ್ಯರಾತು. ನಾವು ಯಾರಿಗೂ ಡಿಫರೆನ್ಸ್ ಕೂಡ ಮಾಡಿಲ್ಲ. ಯಾರಿಗೆ ಮಂತ್ರಿಮಂಡಲದಲ್ಲಿ ಅವಕಾಶ ಮಾಡಿಕೊಟ್ರು ಸಮರ್ಥವಾಗಿ ಕೆಲಸ ಮಾಡ್ತಕ್ಕಂಥ ತೀರ್ಮಾನವನ್ನು ಈಗಾಗಲೇ ತಗೊಂಡ್ರೆ ನಮ್ಮಲ್ಲಿ ಯಾವುದೂ ಡಿಫರೆನ್ಸ್ ಕೂಡ ಇಲ್ಲ. ಆಮೇಲೆ ವಿನಯ್ ಕುಲಕರ್ಣಿ ಇದ್ದಾಗ ಅವರು ಕೂಡ ನಾವೆಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡ್ಕೊಂಡ್ ಬಂದ್ವಿ, ಹೊರತಾಗಿ ಯಾವುದೇ ರೀತಿ ಭಿನ್ನಾಭಿಪ್ರಾಯ. 5 ಗ್ಯಾರಂಟಿ ಯಥಾವತ್ತಾಗಿ ಧಾರವಾಡ ಜಿಲ್ಲೆ ನಂಬರ್ 1 ಆಯಿತು. ಅದ್ರ ಕೂಡ ಅಭಿವೃದ್ಧಿಯಲ್ಲಿ ಕೂಡ ನಾವು ಭಾಳ ಮುಂದಿದ್ದೀವಿ. ಇಂಥ ವಿಷಯದಲ್ಲಿ ನಾವು ಚರ್ಚೆ ಮಾಡಕ್ ಹೋಗುದಿಲ್ಲ. ಆದ್ರೆ ಎಲ್ಲ ಜನರಿಗೆ ಗೊತ್ತಿದೆ ನಾವು ಹೆಂಗ ಆಡಳಿತ ಕೊಟ್ಟೆ, ಆಡಳಿತ ನೋಡಿ ಮಾತಾಡ್ಲಿ. ಅಂದ್ರೆ ಇನ್ನೊಂದು ಏನ್ ಸರ್, 2013 ಸಿದ್ದರಾಮಯ್ಯನವರು ಇದ್ದ ಸಂದರ್ಭದಲ್ಲಿ ಸಂತೋಷ್ ಲಾಡ್ ಅವರು ಅವಾಗ ಸಿಕ್ಕಿತ್ತು, ವಿನಯ್ ಕುಲಕರ್ಣಿ ಅವ್ರಿಗೂ ಸಚಿವ ಸ್ಥಾನ ಸಿಕ್ಕಿತ್ತು. ಅದೇ ಈಗ ಮತ್ತೊಳ್ಳಿ ಸಿಗುವಂತ ಚಾನ್ಸಸ್ ಇದೆ. ಯಾಕಂತಂದ್ರೆ ಈಗ ತಾವು ಕೂಡ ಸ್ಪರ್ಧೆ ಈಗ ಇದರಲ್ಲಿ ಚರ್ಚೆ ನಡೆದವ್ರು ಜಿಲ್ಲೆಗೊಬ್ಬರು ಶಾಸಕ ಮಂತ್ರಿ ಮಾಡ್ತಾರ ಅನ್ನೋಂಥ ಚರ್ಚೆ ಪ್ರಾರಂಭ ಆಗಿದೆ. ಅದು ಎಷ್ಟು ಮಂದಿ ಮಾಡ್ತಾರ ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಅದು DK ಶಿವಕುಮಾರ್ ಸಾಹೇಬ್ ಕೇಳ್ಬೇಕು, ನಾನು ಕೇಳಿದ್ರೆ ಗೊತ್ತಾಗಲ್ಲ. ಆಮೇಲೆ AICC ಅವರು ನಮ್ಮ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ತಗೋತಾರ ಅದು ಅಂತಿಮ. ಅದಕ್ಕೆ ನಾವು ಯಾರು ಶಾಸಕರು ಇಲ್ಲಿ ಏನೋ ನಿಂತು ಮಾತಾಡಿದ್ರು ಅಲ್ಟಿಮೇಟ್ಲಿ ಬರ್ತಕ್ಕಂಥದ್ದು ಏನೇ ಇದ್ರು ಕೂಡ ಹೈಕಮಾಂಡ್